ನಮಸ್ತೆ ಎಲ್ರಿಗೂ. ವಿಸಂದ ವೈದ್ಯಸ್ ಪರವಾಗಿ ಎಲ್ಲ ಪ್ರೇಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಾವಿವತ್ತು ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಬ್ಬರು ವಿಶೇಷವಾದ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಳ್ಳಿಕ್ಕೆ, ಅವರ ಜೊತೆಗೆ ಸಂವಾದವನ್ನು ನಡೆಸಲಿಕ್ಕೆ ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ. ಆ ಜಾಗದ ಹೆಸರು ಶ್ರೀರಕ್ಷಾ ಆಯುರ್ವೇದ ಚಿಕಿತ್ಸಾ ಮಂದಿರ. ಅದರ ನಿರ್ಮಾತೃರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ನಾನಂತೂ ಅವ್ರ ಜೊತೆಗೆ ಮಾತುಕತೆ ನಡೆಸಲಿಕ್ಕೆ ತುಂಬ ಉತ್ಸುಕನಾಗಿದ್ದೀನಿ. ನೀವು ಅಷ್ಟೇ ಉತ್ಸುಕರಾಗ್ತೀರಾ. ನಾನೀಗ ಅವ್ರ ಬಗ್ಗೆ ಒಂದಷ್ಟು ಸಣ್ಣ ಕಿರುಪರಿಚಯವನ್ನು ಮಾಡಿಕೊಟ್ರೆ, ಇವರು ಒಂದು ಬಹುಮುಖ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 47 ವರ್ಷದ ವೈದ್ಯಕೀಯ ವೃತ್ತಿಯ ಸೇವೆಯನ್ನು ಸಲ್ಲಿಸಿ ಸಾವಿರಾರು ವ್ಯಕ್ತಿಗಳ ಉಸಿರನ್ನು ನೀಡಿದಂತಹ ಒಬ್ಬ ಪ್ರಾಣದಾತ, ಲಕ್ಷಾಂತರ ರೋಗಿಗಳಿಗೆ ತನ್ನ ನೋವನ್ನು ಮರೆಸಿದಂತಹ ಒಬ್ಬ ಧನ್ವಂತರಿ ಸ್ವರೂಪ. ಅವರ ಬಹುಮುಖ ಪ್ರತಿಭೆಗಳು ಒಂದಲ್ಲ. ಒಬ್ಬ ಯೋಗಪಟುವಾಗಿ, ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿಯೇ ರೈತನಾಗಿ, ಸಾಹಿತ್ಯ ಮತ್ತು ಸಂಗೀತ ಪ್ರಿಯರಾಗಿ, ಅಷ್ಟೇ ಅಲ್ಲದೆ ಅನೇಕ ಹುದ್ದೆಗಳನ್ನು, ಒಬ್ಬ ವೈದ್ಯನಾಗಿ ಅಲ್ಲದೆ ಜಿಲ್ಲಾ ಆಯುಷ್ ಅಧಿಕಾರಿಯಾಗಿ ಅನೇಕ ಹುದ್ದೆಗಳನ್ನು ಇವರು ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮಂತಹ ಅನೇಕ ಆಯುರ್ವೇದ ಯುವ ವೈದ್ಯರುಗಳಿಗೆ ಗುರುವಿನ ಪಾತ್ರವನ್ನು ತುಂಬಿದ್ದಾರೆ. ಸೊ ಅಂತಹ ಒಂದು ಅನನ್ಯ ಅಪೂರ್ವ ವೈದ್ಯನಿಗೆ ನಾವು ಇವತ್ತು ಸ್ವಾಗತವನ್ನು ಕೋರೋಣ. ಸ್ವಾಗತ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹೇಳಿ ಸರ್. ಸರ್, ಮೊದಲಿಗೆ ಇಷ್ಟೇ ಕಿರುಪರಿಚಯ ಮಾಡಿದ್ರು ನಿಮ್ಮ ವ್ಯಕ್ತಿತ್ವವನ್ನು, ಬಹುಮುಖ ವ್ಯಕ್ತಿತ್ವವನ್ನು ಪೂರ್ಣಗೊಳಿಸ್ತೀವಿ ಅನ್ನೋದು ನಾನು ಮಾಡೋ ದೊಡ್ಡ ತಪ್ಪಾಗುತ್ತೆ. ಒಟ್ಟಾರೆಗೆ ಕಟ್ಕೊಡ್ಲಿಕ್ಕೆ ಕಷ್ಟನೇ ಆಗುತ್ತೆ. ಅಷ್ಟೊಂದು ಬಹುದೊಡ್ಡ ಕ್ಯಾನ್ವಾಸ್ ಅನ್ನು ಹೊಂದಿರುವಂತಹ ಒಂದು ವ್ಯಕ್ತಿತ್ವ ನಿಮ್ಮದು. ಪ್ರೇಕ್ಷಕರು ಏನು ನೋಡ್ತಾ ಇದ್ದಾರೆ, ಮೇ ಬಿ ನಾನು ಹೇಳ್ತಾ ಇರೋದ್ರಲ್ಲಿ ಸಂಶಯ ಪಡ್ತಿರ್ಬೋದು. ಇನ್ನು ಕೆಲವು ನಿಮಿಷಗಳಲ್ಲಿ ಅವರಿಗೂ ಅರಿವಾಗುತ್ತೆ ಅನ್ಸುತ್ತೆ. ಸೊ ಮೊದಲಿಗೆ ನಿಮ್ಮಿಂದಾನೇ ನಿಮ್ಮ ಬದುಕಿನ ಈ ಒಂದು 67 ವರ್ಷದ ವಸಂತಗಳನ್ನು ಕಳೆದಿದ್ದೀರಿ. ವೈದ್ಯನಾಗಿ, ಕುಟುಂಬಸ್ಥನಾಗಿ ಹಲವಾರು ಹುದ್ದೆಗಳನ್ನು ನೆರವೇರಿಸಿಕೊಂಡು, ಗುರುವಾಗಿ ಅನೇಕ ಪಾತ್ರಗಳನ್ನು ವಹಿಸಿದ್ದೀರಿ. ಕಲಾವಿದನಾಗೂ ನೀವು ಒಂದು 2-3 ಸಿನಿಮಾಗಳಲ್ಲಿ ಸಹ ನಟಿಸಿದ್ದೀರಿ. ಜೊತೆಗೆ ಜೀವನವೆಂಬ ರಂಗಕಲೆಯಲ್ಲಿ ಒಬ್ಬ ಅದ್ಭುತವಾದ ಕಲಾವಿದನಾಗಿ ನೀವು ನಿಮ್ಮ ಪಾತ್ರವನ್ನು ವಹಿಸಿದ್ದೀರಿ ಅನ್ನೋದ್ರಲ್ಲಿ ಯಾವುದೇ ಕಿಂಚಿತ್ತು ಸಂಶಯ ಇಲ್ಲ. ಸೊ ನೀವು ಈ ಒಂದು 67 ವಸಂತಗಳನ್ನು ಕಳೆದು ಈ ಘಟ್ಟದಲ್ಲಿ ನಿಮ್ಮ ಬದುಕಿನ ಒಂದು ಸಣ್ಣ ಇಣುಕು ನೋಟವನ್ನು ನೋಡೋದಾದ್ರೆ, ಸಲ್ಲಿ ಮೊದಲಿಗೆ ನಾವು ಕೃತಜ್ಞತೆಯಿಂದ ಶುರು ಮಾಡೋಣ. ಅಥವಾ ನಿಮ್ಮ ಬದುಕಿನ ಬಹುದೊಡ್ಡ ತಿರುವುಗಳು ಅಂತ ಇವತ್ತು ತಿರುಗಿ ನೋಡೋದಾದ್ರೆ, ನಿಮ್ಮ ಬಾಲ್ಯದಿಂದ ಹಿಡಿದು ಅಥವಾ ನಿಮ್ಮ ಮೊದಲ ಪ್ರಾಕ್ಟೀಸ್ನಿಂದ ಹಿಡಿದು ಇಲ್ಲಿವರೆಗಿನ ಹಿಡಿದು ಆ ತಿರುವುಗಳನ್ನು ನೆನೆಸ್ಕೊಳ್ಳೋದು, ಅಥವಾ ಯಾವುದೋ ಈ ವ್ಯಕ್ತಿ ಅಥವಾ ಈ ಕ್ಷಣ, ಈ ಸಂದರ್ಭ ನನ್ನ ಮೇಲೆ ಪ್ರಭಾವ ಬೀರಿತು ಅನ್ನೋದಾಗಿದ್ರೆ, ಅಂಥ ಒಂದು ಸ್ವಾರಸ್ಯಕರ ಒಂದಷ್ಟು ವಿಷಯಗಳನ್ನು ಮೊದಲಿಗೆ ಶುರು ಮಾಡೋಣ ಸರ್. ಓಕೆ. ನನ್ನ ಬಾಲ್ಯದಲ್ಲಿ ನಾನು ವಿಶೇಷವಾಗಿ ಕಷ್ಟಪಟ್ಟಿದ್ದಂತೂ ಏನಿಲ್ಲ. ಯಾಕೆಂದರೆ ನಮ್ಮ ತಂದೆಯವರು ಜಿಲ್ಲಾಧಿಕಾರಿಯಾಗಿದ್ದರು. ಮನೆಯಲ್ಲಿ ಹೇರಳವಾಗಿ ಊಟ ಮಾಡಿಕೊಂಡು ತಿಂದ್ಕೊಂಡು ತಿರುಗಾಡಿಕೊಂಡಿರೋಕ್ಕೆ ಬೇಕಾದಷ್ಟು ಸಮಯ ಇತ್ತು. ಆವಾಗ ಓದಿನ ಒಂದು ಇಂಪಾರ್ಟೆನ್ಸ್ ಅನ್ನೋದು ನನಗಿನ್ನೂ ಬಂದಿರಲಿಲ್ಲ. ಇಟ್ ವಾಸ್ ಓನ್ಲಿ ಇನ್ ದ ಲೇಟ್ SSLC. ಅಂದರೆ SSLCಯಲ್ಲಿ ಲಾಸ್ಟ್ ಕ್ವಾರ್ಟ್ರಲ್ಲಿ ವೈ ವಿ ಶುಡ್ ರೀಡ್ ಅನ್ನೋದು ಸ್ವಲ್ಪ ನನ್ನ ಮನಸ್ಸಿಗೆ ಅರಿವಾದಂಗೆ ಆಯಿತು. ಸೊ ದ್ಯಾಟ್ ವಾಸ್ ಎ ಟರ್ನಿಂಗ್ ಪಾಯಿಂಟ್. ಅದಲ್ಲದೆ ನಮ್ಮ ಅಣ್ಣ ಅವಾಗಿನ್ನೂ ಅಮೆರಿಕೆಯಿಂದ ಬಂದಿದ್ದರು. ಹಿ ಆಸ್ಕ್ಡ್ ಮೀ, ಹೌ ಹ್ಯಾವ್ ಯು ಪ್ರಿಪೇರ್ಡ್ ಫಾರ್ ಯುವರ್ SSLC ಅಂತ. ಆವಾಗ ನೋಡಿದರೆ ನನಗೆ A+B² ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ಸೊ ದ್ಯಾಟ್ ವಾಸ್ ಮೈ ಎಜುಕೇಷನಲ್ ಸ್ಟೇಟಸ್ ದೆನ್. ವಿದ್ಯೆ ಅಂದರೆ ಏನು, ಕಲಿಬೇಕಾದಂಥದ್ದು ಏನು ಅನ್ನೋದನ್ನು ಆ ಒಂದು ಕ್ಷಣದಿಂದ ಶುರುವಾಗಿದ್ದು ಬಹುಶಃ ಕಲಿಕೆ ಅನ್ನೋದು ಜೀವನ ಇಡೀದಲ್ಲೂ ನನಗೆ ಕಲಿಸ್ತಾ ಬಂದಿದೆ. ಅಲ್ಲಿವರೆಗೂ ಪ್ರಾರಂಭಿಕ ಶಿಕ್ಷಣ ಅಷ್ಟಾಗಿ ನಾನು ವ್ಯವಸ್ಥಿತವಾಗಿ ಕಲೀಲಿಲ್ಲ ಅಂತ ನಾನು ಅದನ್ನು ಒಪ್ಕೋತೀನಿ. ತದನಂತರ SSLCಯಲ್ಲಿ ನಾನು ತೇರ್ಗಡೆ ಹೊಂದಿದ ನಂತರ ಐ ಡಿಡ್ ಮೈ PUC ಫ್ರಮ್ ಕರ್ನಾಟಕ ಸೈನ್ಸ್ ಕಾಲೇಜ್, ಧಾರವಾಡ. ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ. ನನಗೆ ಆ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡೋದು ಒಂದು ದೊಡ್ಡ ಅವಕಾಶ ಅಂತಲೇ ನಾನು ಅಂದ್ಕೊಂಡು ಅಂತಹ ಕಾಲೇಜುಗಳು ಇರುತ್ತೆ ಅಂತ ಅನ್ನೋದು ನನಗೆ ಕನಸಲ್ಲಿ ಇರಲಿಲ್ಲ.
ಬಟ್ ಅಲ್ಲಿ ಹೋದ ಮೇಲೆ ಓದೋದಕ್ಕೆ ಒಂದು ಪ್ರೋತ್ಸಾಹತೆ, ಅಲ್ಲಿ ಇರುವಂತಹ ಸಂಘದಿಂದ, ಅಂದರೆ ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳೆಲ್ಲರೂ ಓದಲಿಕ್ಕೆ ಬರ್ತಾರೆ, ಓದೋದೇ ಒಂದು ಮುಖ್ಯ ಅಂಶ ಅಂತ ಇಟ್ಕೊಂಡು, ಗುರಿ ಅಂತ ಇಟ್ಕೊಂಡು ಅಲ್ಲಿ ತಮ್ಮ ಪ್ರಯತ್ನವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ಆ ಒಂದು ಅಲೆಯಲ್ಲಿ ನಾನು ಸಹ ಓದುವ ಒಂದು ಪ್ರಯತ್ನ ಮಾಡಿಕೊಂಡು ನನ್ನ PUC ವ್ಯಾಸಂಗವನ್ನು ಅಲ್ಲಿ ಮುಗಿಸಿದೆ. ಸೊ PUCಯಲ್ಲಿ ವಿ ಕೇಮ್ ಔಟ್ ವಿತ್ ರಿಯಲಿ ಫ್ಲೈಯಿಂಗ್ ಕಲರ್ಸ್ ಆರ್ ಡಿಸ್ಟಿಂಕ್ಷನ್ಸ್. ಅದು ನಮ್ಮ ಪ್ರಥಮ 2 year PUC ಸ್ಟಾರ್ಟ್ ಆಯ್ತಲ್ಲ, ಆ ಬ್ಯಾಚ್ ನಮ್ಮದೇ. ಆವಾಗ ನಮಗೆ ವಿ ಡಿಂಟ್ ಹ್ಯಾವ್ ಎನಿ ಮಾಡೆಲ್ ಕ್ವಶನ್ಸ್, ಮಾಡೆಲ್ ಆನ್ಸರ್ಸ್ ಆ್ಯಂಡ್ ಆಲ್ ದಟ್. ಇನ್ ಸ್ಪೈಟ್ ಆಫ್ ಇಟ್ ವಿ ಪರ್ಫಾರ್ಮ್ಡ್ ಇಟ್ ವೆರಿ ಗುಡ್. ತದನಂತರ ಆಲ್ ಇಂಡಿಯಾ ಲೆವೆಲಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಲ್ಲಿ ಸೆಲೆಕ್ಟ್ ಆದೆ. ಕಾರಣಾಂತರದಿಂದ ಬಹುಶಃ ವಿಧಿಯ ಲಿಖಿತನೋ ಐ ಕುಂಟ್ ಗೋ ಟು ಡೆಲ್ಲಿ. ದೆಹಲಿಗೆ ಅಂದರೆ ನನಗೆ ಇಟ್ ವಾಸ್ ಅನ್ ಇನ್ಸಿಡೆಂಟಲ್ ಮಿಸ್ಸಿಂಗ್ ಅನ್ಬೋದು. ಅಂದರೆ ಐ ವಾಸ್ ಇನ್ ದ ಸ್ಟೇಟ್ ಆಫ್ ಸಿವಿಯರ್ GE ಶಾಕ್ ಫಾರ್ ಅಬೌಟ್ 3 days, ವೇರ್ ಐ ವಾಸ್ ಎಕ್ಸ್ಪೆಕ್ಟೆಡ್ ಟು ಗೋ ಟು ಫಾರ್ ದ ಅಡ್ಮಿಷನ್ಸ್ ಫಾರ್ ಏಮ್ಸ್. ಆ್ಯಂಡ್ ಅವಾಗಿನ ಕಾಲದಲ್ಲಿ ಈಗಿನಷ್ಟು ಟೆಲಿಕಮ್ಯುನಿಕೇಷನ್ ಫೆಸಿಲಿಟೀಸ್ ಇರಲಿಲ್ಲ. ನಾವೊಂದು ಟ್ರಂಕ್ ಕಾಲ್ ಮಾಡಬೇಕಂದ್ರೆ ಡೆಲ್ಲಿಗೆ, ದ ಹೋಲ್ ಡೇ ವಿ ಯೂಸ್ ಟು ಸಿಟ್ ಡೌನ್ ಇನ್ ದ ಪೋಸ್ಟ್ ಆಫೀಸ್ ಆ್ಯಂಡ್ ಲುಕ್ ಇನ್ ಫಾರ್ ಎ ಕನೆಕ್ಟಿಂಗ್ ಕಾಲ್. ದಟ್ ವಾಸ್ ದ ಸ್ಟೇಟ್. ಹಾಗಾಗಿ ಅದು ಆಗಲಿಲ್ಲ. ಸೊ ವಿ ಮಿಸ್ಡ್ ಇಟ್. ಸೊ ಅದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಇನ್ನೇನು ಮಾಡೋದು, ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಅಂದ್ಬಿಟ್ಟು, ನನಗೆ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್ ಅನ್ನೋದು ಇಟ್ ವಾಸ್ ಮೈ ಪೆಟ್ ಸಬ್ಜೆಕ್ಟ್. ಸೊ ಅದರಲ್ಲಿ ಫಸ್ಟ್ ಇಯರ್ BSc ಸೇರಿಕೊಂಡು ಅದರಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೆ. ಆವಾಗ ಇನ್ಸಿಡೆಂಟ್ಲಿ ಸುಮ್ಮನೆ ವೈದ್ಯನಾಗುವ ಒಂದು ಚಟ ಒಂದಿತ್ತಲ್ಲ, ಹೀಗೆ ದಿನಪತ್ರಿಕೆಯಲ್ಲಿ ಓದಬೇಕಾದ್ರೆ ಐ ಕೇಮ್ ಅಕ್ರಾಸ್ ದಿಸ್ ಕರ್ನಾಟಕ ಗೌರ್ನಮೆಂಟ್ಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಸಲ್ಲಿ ಸೀಟ್ಸ್ ಹೀಗೆ ಕಾಲ್ ಫಾರ್ ಮಾಡಿದರು. ಸೊ ಐ ಥಾಟ್ ಓಕೆ, ಲೆಟ್ ಮಿ ಟ್ರೈ, 1 ವರ್ಷ ಯಾಕೆ ಹೋಗೋದು, ಇದರಲ್ಲಿ ಹೋಗಿ ನೋಡೋಣ ಏನಿದೆ ಅಂತ ಹೇಳಿ ಅಪ್ಲೈ ಮಾಡಿದೆ. ಆ್ಯಂಡ್ ಐ ಗಾಟ್ ಎ ಸೀಟ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮೈಸೂರು. ಐ ಆಪ್ಟೆಡ್ ಮೈಸೂರು than Bangalore. So I came back to Mysore to study my Ayurveda. ಹೇಗಿತ್ತಪ್ಪ ಪ್ರಥಮವಾಗಿ ನನ್ನ ಒಂದು ಅನುಭವ ಅಂದರೆ, ಆಫ್ಟರ್ ಹ್ಯಾವಿಂಗ್ ಸ್ಟಡಿಡ್ ವಾಟ್ ವಿ ಕನ್ಸಿಡರ್ ಆಸ್ ಅಡ್ವಾನ್ಸ್ಡ್ ಸೈನ್ಸ್ ಸ್ಟಡೀಸ್, ಅದನ್ನೆಲ್ಲ ಓದಿ ಸಡನ್ನಾಗಿ ನೀವು ಯು ಕಮ್ ಟು ವಾತ ಪಿತ್ತ ಆ್ಯಂಡ್ ಕಫ, ಯು ಫೀಲ್ ಯು ಆರ್ down about 3,000 years or 10,000 years. That was the feeling I had on the starting. ಅಂದರೆ ಮೊದಲು ನನಗೆ ಆ ಥರ ಅನ್ನಿಸ್ತು, ಇದೇನಿದು ಇಷ್ಟು ಒಂದು, ಅಂದರೆ ನೀವು PUCಯಲ್ಲಿ ಯು ವಿಲ್ ಹ್ಯಾವ್ ಡೆಲ್ಟ್ ವಿತ್ ಆಲ್ ಸೈಂಟಿಫಿಕ್ ಥಿಂಗ್ಸ್, ಎಕ್ಸ್ಪೆರಿಮೆಂಟಲ್ ಥಿಂಗ್ಸ್, ಪ್ರೂವಿಂಗ್ ಥಿಂಗ್ಸ್, ಹೈಪೋಥೆಸಿಸ್, ಆಲ್ ದೋಸ್ ಥಿಂಗ್ಸ್, ದೇ ವಿಲ್ ಹ್ಯಾವ್ ಮೇಡ್ ಯು ಇನ್ ಎ ಡಿಫ್ರೆಂಟ್ ಸ್ಲ್ಯಾಬ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದೇ ಆಯುರ್ವೇದಿಕ್ ಬಂದಾಗ ನಿಮಗೆ ಪದಾರ್ಥ ವಿಜ್ಞಾನವಾಗಲಿ ಇನ್ನೊಂದು ವಿಷಯವಾಗಲಿ, ಇಟ್ ಈಸ್ ಆಲ್ ಅಸಂಪ್ಷನ್ ಆ್ಯಂಡ್ ಹೈಪೋಥೆಸಿಸ್ ಓನ್ಲಿ. ಬಟ್ ಇದು ನನಗೆ ಅರ್ಥ ಆಗಿದ್ದು ಆಯುರ್ವೇದ ಪೂರ್ತಿ ಓದಿದಾಗ, ಇದು ಒಂದು ಅಪೌರುಷ ಜ್ಞಾನ ಅಂತ. ಅಂದರೆ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದೆ, ಒನ್ ಸಿಂಗಲ್ ಮಾಲಿಕ್ಯೂಲ್ ಆಫ್ ಮೆಡಿಸಿನ್ ನೀವು ಈಗ ಆಧುನಿಕ ಶಾಸ್ತ್ರದಲ್ಲಿ ಸಾಮಾಜಿಕವಾಗಿ ಅದನ್ನು ಉಪಯೋಗ ಪಡಿಬೇಕಾದ್ರೆ ಇಟ್ ವಿಲ್ ಬಿ ಆಲ್ಮೋಸ್ಟ್ ಲೈಕ್ 26 years, ಎಕ್ಸೆಪ್ಟ್ ಇನ್ ಸಮ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸ್. ಲೈಕ್ ಮೊನ್ನೆ ಕೋವಿಡ್ ಆದಾಗ ವ್ಯಾಕ್ಸಿನ್ನ 1.5-2 years ಎಲ್ಲ ಟ್ರಯಲ್ ಬೇಸಿಸ್ ಮೇಲೆ ಬಿಡುಗಡೆ ಮಾಡಿದರು. ದಟ್ ವಾಸ್ ಒನ್ ಆಫ್ ದ ರೇರೆಸ್ಟ್ ಥಿಂಗ್ಸ್ ವಾಟ್ ದ ಗೌರ್ಮೆಂಟ್ ಹ್ಯಾಡ್ ಅಲೋಡ್. ಇಲ್ಲ ಅಂದರೆ ಅದಕ್ಕೆ ಒಂದು ಪದ್ಧತಿ ಇದೆ. ಯಾವುದೇ ಒಂದು ಮಾಲಿಕ್ಯೂಲ್ನ ಪ್ರಾಥಮಿಕವಾಗಿ ಆ ಮಾಲಿಕ್ಯೂಲು ಸ್ಟಡಿ, ಆಮೇಲೆ ಕ್ಲಿನಿಕಲ್ ಸ್ಟಡೀಸು, ಆ್ಯನಿಮಲ್ ಸ್ಟಡೀಸು, ಸ್ಮಾಲ್ ಸ್ಟಡೀಸು, ಹೀಗೆ ಮಾಡ್ತಾ 26 ವರ್ಷ ಆದಮೇಲೆ ದೇ ವಿಲ್ ಜಸ್ಟ್ ರಿಲೀಸ್ ಇಟ್ ಇನ್ ದ ಪಬ್ಲಿಕ್ ಫಾರ್ ಯೂಸೇಜ್.
ತದನಂತರ ನಾವು ನೋಡಿದ್ದೀವಿ ಸುಮಾರು ಮಾಲಿಕ್ಯೂಲ್ಸು ದೇ ಹ್ಯಾವ್ ದರ್ ಬ್ಯಾಡ್ ಸೈಡ್ ಎಫೆಕ್ಟ್ಸ್ ಅಂಡ್ ದೇ ಆರ್ ವಿಡ್ರಾನ್. ವಿಸ್ಮಯ ಏನಂದರೆ, ನಮ್ಮ ಮಹರ್ಷಿಗಳಿಗೆ ಆರ್ಸೆನಿಕ್ ಅಂತಹ ಒಂದು ಘೋರ ವಿಷನ ಯಾವುದೋ ಒಂದು ಎಲೆ, ಅದರಲ್ಲಿರೋ ಕಾಂಪೌಂಡು, ಅದರ ಜೊತೆ ಭಾವನೆ ಕೊಟ್ಟಾಗ ಎಂಥ ಒಂದು ಅದ್ಭುತವಾದಂತಹ ಔಷಧಿ ಆಗುತ್ತೆ, ಅಲ್ಲದೆ ತನ್ನ ವಿಷಪೂರಿತವಾದ ಗುಣಗಳನ್ನು ಕಳ್ಕೊಳ್ಳುತ್ತೆ. ಇಂಥದನ್ನು ಈ ಮಹರ್ಷಿಗೆ ಹೇಗೆ ತಿಳಿಯಿತು? ಇದು ಒಂದು ಪ್ರಕರಣ ಅಷ್ಟೇ. ಆಯುರ್ವೇದ ತೆಗೆದಾಗ ಯು ವಿಲ್ ಗೆಟ್ ಲ್ಯಾಕ್ಸ್ ಆಫ್ ಡ್ರಗ್ಸ್, ಲ್ಯಾಕ್ಸ್. ಅಂಥದನ್ನು ನಾವು ಎಂಥ ಒಂದು ಅಬಲರಾಗಿದ್ದೀವಿ ಅಂದರೆ, ಆಫ್ಟರ್ ಕಂಪ್ಲೀಷನ್ ಆಫ್ ಅವರ್ ಕೋರ್ಸ್, ಡ್ಯೂ ಟು ಮೆನಿ ರೀಸನ್ಸ್, ಐ ಆಮ್ ನಾಟ್ ಟೆಲಿಂಗ್ ಇನ್ನೆವಿಟಬಲಿ, ನಾವು ಆಧುನಿಕ ಶಾಸ್ತ್ರ ಅಥವಾ ಅಲೋಪತಿ ಶಾಸ್ತ್ರವನ್ನು ಪ್ರಾಕ್ಟೀಸ್ ಮಾಡೋದು ಶುರು ಮಾಡ್ತೀವಿ. ನಾನು ಮಾಡಿದ್ದೇನೆ, ಇಲ್ಲ ಅಂತಿಲ್ಲ. ಅದನ್ನು ಇನ್ನೆವಿಟಬಲಿ ವಿ ಡಿಡ್ ಇಟ್ ಬಿಕಾಸ್ ದಟ್ ವಾಸ್ ದ ಸರ್ಕಮ್ಸ್ಟೆನ್ಸ್. ಬಟ್ ಇಂಥ ಒಂದು ಅದ್ಭುತವಾದ ಶಾಸ್ತ್ರ ನಮಗೆ ಪ್ರಾಥಮಿಕ ವರ್ಷದಿಂದ ನಮ್ಮ ಗುರುಗಳು ಇದರ ಬಗ್ಗೆ ಅರಿವು ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಬಹುಶಃ ನಾವು ಅದನ್ನು ಜೀರ್ಣಿಸ್ಕೊಂಡಿಲ್ಲ ಅಷ್ಟೆ. ಇಂಥ ಒಂದು ಅದ್ಭುತ ಶಾಸ್ತ್ರದ್ದು ಸಂಪೂರ್ಣ ಜ್ಞಾನ ಇಲ್ಲದೇ ಇದ್ರು ಭಾಗಶಃ ನಮಗೆ ಒಳ್ಳೆ ಗುರುಗಳಿದ್ದಿದ್ದು, ನಾವು ಒಳ್ಳೆ ರೋಗಿಗಳನ್ನು ತಪಾಸಣೆ ಮಾಡಿ ಅವುಗಳಿಗೆ ಇಂತಹ ಔಷಧಿಗಳನ್ನು ಕೊಟ್ಟು ಅದ್ಭುತವಾದಂತಹ ಒಂದು ರಿಸಲ್ಟ್ಸನ್ನು ನಾವು ನೋಡಿದ್ದಲ್ಲಿ ನಮಗೆ ಮುಂದಿನ ಒಂದು ಆಯುರ್ವೇದದ ಅಪ್ಲಿಕೇಶನ್ಸಲ್ಲಿ ಬಹಳ ನಂಬಿಕೆ ಬರುತ್ತೆ. ಇದು ಸಹಜವಾದಂಥದ್ದು. ಯಾಕೆಂದರೆ ಬರೀ ಪುಸ್ತಕದಲ್ಲಿ ನಾವು ಓದ್ತಾ ಹೋದರೆ ನಮ್ಮ ಒಂದು ಎಕ್ಸ್ಪೀರಿಯನ್ಷಿಯಲ್ ಸ್ಟೇಟಸ್ ಇನ್ ದಟ್ ಪರ್ಟಿಕ್ಯುಲರ್ ಮೆಡಿಸಿನ್ ಅನ್ನೋದು ಇರಲ್ಲ. ಇದನ್ನು ಅನುಭವದಲ್ಲಿ ನಾವೇನು ಪಡಿತೀವಿ ಅದರಂತಹ ಶ್ರೇಷ್ಠವಾದಂತಹ ಇಂಪ್ರಿಂಟ್ಸ್ ಇನ್ ಯುವರ್ ಮೈಂಡ್ ಅನ್ನೋದೇನಿದೆಯಲ್ಲ, ನಿಧಿನ್ಯಾಸ ಅಂತ ಏನಂತಾರೆ ಸಂಸ್ಕೃತದಲ್ಲಿ, ಅದು ಆಗಬೇಕಾದ್ರೆ ಯು ವಿಲ್ ಹ್ಯಾವ್ ಟು ಗೆಟ್ ಇನ್ವಾಲ್ವ್ಡ್ ಇನ್ ಇಟ್. ಸೊ ಹೀಗೆ ನನ್ನ ಆಯುರ್ವೇದದ ಒಂದು ವಿದ್ಯಾಭ್ಯಾಸ ಮುಗಿಸ್ದೆ. ಮುಗಿಸುವಾಗ I had a bit of exposure to allopathic studies also, because one of my brother-in-laws was an assistant surgeon. So that was an additive future for me. ಇದನ್ನು ಓದ್ತಾ ಓದ್ತಾ ನಿಮ್ಗೆ ಹೇಳಿದ್ದೀನಿ, ಸಾಂದರ್ಭಿಕವಾಗಿ ನಾವು ಆಧುನಿಕ ಶಾಸ್ತ್ರದ ಔಷಧಿಗಳನ್ನು ಕೊಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ನನಗನ್ನಿಸ್ತು ನಾವೆಲ್ಲೋ ಒಂದು ತಪ್ಪು ಮಾಡ್ತಾ ಇದ್ದೀವಿ. ಇದನ್ನು ರೋಗಗಳನ್ನು ನಾವು ಬರೀ ಮೇಂಟೈನ್ ಮಾಡ್ತಾ ಇದ್ದೀವಿ, ಅಥವಾ ಮೇಂಟೈನ್ ಅಲ್ಲ, ರೋಗಗಳನ್ನು ರೋಗಿಗಳಿಗೆ ರೋಗ ಇದ್ರೂ ಇಲ್ದಂಗೆ ಮಾಡ್ತಾ ಇದ್ದೀವಿ. ರೋಗ ಅಲ್ಲೇ ಇರುತ್ತೆ, ದ ಡಿಸೀಸ್ ಈಸ್ ವೆರಿ ಮಚ್ ದೇರ್. ವಿ ಆರ್ ಮೇಕಿಂಗ್ ದಟ್ ಪೇಷಂಟ್ ಫೀಲ್ ದಟ್ ಹಿ ಡಸಂಟ್ ಹ್ಯಾವ್ ದಟ್ ಡಿಸೀಸ್. ಲೈಕ್ ಫಾರ್ ಸಿಂಪಲ್ ಇನ್ಸ್ಟೆನ್ಸ್ ಅಂದರೆ, ಯಾವುದೋ ಒಂದು ನೋವು ಇರುತ್ತೆ, ನಾವು ನೋವಿನ ಮಾತ್ರೆ ಕೊಡ್ತೀವಿ, ನೋವು ನಿವಾರಣೆ ಆಗುತ್ತೆ ಕೆಲವು ಕ್ಷಣಗಳಿಗೆ ಮಾತ್ರ, ಆದರೆ ಕಾಯಿಲೆ ಅಲ್ಲೇ ಇರುತ್ತೆ. ಹಾಗಾಗಿ ನೋವು ಮತ್ತೆ ರಿಕರ್ ಆಗುತ್ತೆ, ರೋಗಿಗೆ ಮತ್ತೆ ನೋವು ಬರುತ್ತೆ, ಮತ್ತೆ ಮಾತ್ರೆ ನುಂಗಪ್ಪ ಅಂತೀವಿ. ಇಂಥ ಒಂದು ಪ್ರಯತ್ನದಿಂದ ಬೇಸತ್ತು ಪುನಃ ಪುನಃ ಪೇಷಂಟ್ಸ್ಗೆ ರೈಟಿಂಗ್ ಡೌನ್ ದ chemical compounds in different names and different avataras, we got really fed up. This is not the way to treat patients. We have to find out some real roots where we can treat them and give them the treatment relief, not the timely relief. Timely relief ಗೆ ಈಗಲೂ ಆಧುನಿಕವಾಗಿ
ಅದ್ಭುತವಾದ ಔಷಧಿಗಳಿದೆ, ಅದ್ರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ. ನಮ್ಮಲ್ಲಿ ಬಹುಶಃ ಆಯುರ್ವೇದ in its stages of evolution, there was a big time gap wherein the development of analgesics had not taken completely. ಆ ಟೈಮ್ ಗ್ಯಾಪಲ್ಲಿ ಏನಾಗಿದೆ ಅದಿನ್ನೂ ಟೈಮ್ ಗ್ಯಾಪ್ನ ಸರಿ ಮಾಡೋಕ್ಕೆ ಆಗಿಲ್ಲ. ಏನು ನಮ್ಮ ಮಹರ್ಷಿಗಳು ತಮ್ಮ ಜ್ಞಾನವನ್ನು ಬರೆದಿಟ್ಟಿದ್ದಾರೆ ಅದು ಅಲ್ಲಿಗೆ ನಿಂತು ಹೋಗಿದೆ. ಅದೇ ಎಷ್ಟು ಅಗಾಧವಾಗಿದೆ ಅಂದರೆ ಅದನ್ನೇ ನಾವು ಜೀರ್ಣಿಸ್ಕೊಳ್ಳಲು ಒಂದು ಜೀವಮಾನ ಅಲ್ಲ, ಇದು ಒಂದು ಸಹಸ್ರ ಜೀವಮಾನ ಅದನ್ನು ಓದಿ ಪಠಣ ಮಾಡಿ ಕೊಡಕ್ಕೆ ಹೋದರೂ ಸಾಲಲ್ಲ. ಹೀಗಾಗಿ ಇದು ಇಂಥ ಒಂದು ಅದ್ಭುತ ಶಾಸ್ತ್ರ ಅಂತ ನನಗೆ ಗೊತ್ತಾಗಿದ್ದು ನಾನು ಓದಿದ ನಂತರ. ತದನಂತರ ನನಗೆ ಒಂದು ಸರ್ಕಾರಿ ಸೇವೆ ಮಾಡುವ ಅವಕಾಶ ಸಿಕ್ತು. ಸರ್ಕಾರಿ ನೌಕರಿ ಸಿಕ್ತು, ಅದರ ಮುಖಾಂತರ ಜನರಿಗೆ ಸೇವೆ ಮಾಡುವ ಒಂದು ಅವಕಾಶ ಸಿಕ್ತು. ಅದನ್ನು ನಾನು ಹೇಗೆ ತಗೊಂಡೆ ಅಂದರೆ, ಬಹುಶಃ ದೇವರು ನಮಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾನೆ, ಸಂಬಳ ಕೊಟ್ಟಿದ್ದಾನೆ, ಊಟ ಮಾಡೋಕ್ಕೆ ಎಲ್ಲ ಕೊಟ್ಟಿದ್ದಾನೆ. ಇನ್ಮೇಲೆ ನಾವು ವಿ ಹ್ಯಾವ್ ಟು ಪ್ರಾಕ್ಟೀಸ್ ಆಯುರ್ವೇದ ಆ್ಯಂಡ್ ದಿಸ್ ಯು ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ ಅಂತ ಹೇಳ್ಬಿಟ್ಟು ವಿ ಸ್ಟಾರ್ಟೆಡ್ ಸೀರಿಯಸ್ ಆಯುರ್ವೇದ. ದೆನ್ ಅಲ್ಲಿವರೆಗೂ ನಾನು ಹೇಳಿದಾಗೆ ಇಟ್ ವಾಸ್ ನಾಟ್ ಅಪ್ಲಿಕೇಬಲ್. ಅಂದರೆ ಥಿರೀಸ್ ಓದಿರ್ತೀರಾ, ಇವತ್ತು ಓದ್ತೀರಾ, ನಾಳೆ ಮರಿತೀರಾ, ಬಿಕಾಸ್ ಯು ಆರ್ ನಾಟ್ ಅಪ್ಲೈಯಿಂಗ್ ದೆಮ್. ತದನಂತರ ಕೇಸಸ್ ಏನೇನು ಬರ್ತವೆ, ಏನೆಲ್ಲ ಬರ್ತವೆ, ಕೇಸಸ್ ಮೇಲೆ ಎಕ್ಸ್ಪೆರಿಮೆಂಟೇಷನ್ನು ಹಾಗೂ ನಮ್ಮ ಆಯುರ್ವೇದ ಔಷಧಿಗಳ ಪ್ರಯೋಗವನ್ನು ಮಾಡ್ತಾ ಮಾಡ್ತಾ ಅದರಲ್ಲಿರುವಂತಹ ಚಿಕಿತ್ಸಾ ಸಾಮರ್ಥ್ಯವನ್ನು ಕಣ್ಣಾರೆ ಕಂಡ್ವಿ. ಅವತ್ತಿಂದ we have not turned back, and I tell you there are some cures which are really fantastic, which even modern science I don't think can do anything for some diseases medicinally, and we really have some good answers in Ayurveda which our upcoming Ayurveda acharyas, vaidyas or doctors, whatever you call them, should implement and really bring it to the society, deliver it to the society, so that the society will start understanding what is Ayurveda. ನಾವು ಅವರಿಗೆ ಏನನ್ನೋ ನಾವು ಕೊಡ್ದೇನೆ ಅವರಿಗೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋದರಲ್ಲಿ ಅರ್ಥವಿಲ್ಲದ ಮಾತು. ಇಟ್ಸ್ ಓನ್ಲಿ ವೆನ್ ವಿ ಗಿವ್ ದೆಮ್. ಯಾಕೆ ಇಷ್ಟು ಜನ ಕಾಯ್ತಾರೆ, ಯಾಕೆ ಇಷ್ಟು ಜನ ಔಷಧಿ ತೊಗೊಳಕ್ಕೆ ಹಾತೊರಿತಾರೆ? ಬಿಕಾಸ್ ದೇ ನೋ ದಟ್ ದಿಸ್ ಸೈನ್ಸ್ has got some beautiful answers. This is what we have made the patients understand. ಯಾವುದು ಒಂದು ಶಸ್ತ್ರಚಿಕಿತ್ಸೆಗೆ ರೆಫರ್ ಮಾಡಿರ್ತಾರೆ ಅಂತಹ ಒಂದು ರೋಗಿಯನ್ನು ಶಸ್ತ್ರಚಿಕಿತ್ಸೆ ಇಲ್ಲದೇ ಬಹಳ ನಿರಾಸಯವಾಗಿ ಅವನಿಗೆ ನೀವು ಚಿಕಿತ್ಸೆ ಮಾಡ್ತೀರಾ ಅಂದರೆ ಅದಕ್ಕಿಂತ ಇನ್ನೇನು ಬೇಕು? ಇಂಥ ಒಂದು ಅದ್ಭುತ ಶಾಸ್ತ್ರ ಆಯುರ್ವೇದ. ಸೊ ಆ ಆಯುರ್ವೇದವನ್ನು ನಾವು ಹಂತ ಹಂತವಾಗಿ ವೈದ್ಯಾಧಿಕಾರಿಯಾಗಿ, ತದನಂತರ ನಾನು ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಆಗಿದ್ದಾಗ ಎಲ್ಲ ಆ ಜಿಲ್ಲೆಯಲ್ಲಿ ಬರತಕ್ಕಂತಹ ಆಯುರ್ವೇದ ಆಸ್ಪತ್ರೆಗಳ ಒಂದು ಉನ್ನತೀಕರಣಕ್ಕಾಗಿ ಸಿಗುವಂತಹ ಔಷಧಿಗಳಿಗೆ ಪ್ರಯತ್ನಪಟ್ಟು ಹಣಕಾಸಿನ ಸೌಲಭ್ಯ ಸರ್ಕಾರದಿಂದ ಜಾಸ್ತಿ ಮಾಡಿ, ಹೋಬಳಿ ಲೆವೆಲ್ಸಲ್ಲಿ ಕ್ಯಾಂಪ್ಸ್ ಮಾಡಿ, ಎಸ್ ಸಿ ಎಸ್ ಟಿ ಲೆವೆಲ್ಸಲ್ಲಿ ಎಲ್ಲೆಲ್ಲಿ ಅದರದ್ದು ಒಂದು ಪಾಪ್ಯುಲೇಷನ್ಸ್ ಎಲ್ಲ ಜಾಸ್ತಿ ಇದಾವೆ ಅಲ್ಲೆಲ್ಲ ಕ್ಯಾಂಪ್ಸ್ ಮಾಡಿ ವಿ ವರ್ ಇನ್ ದ ಗುಡ್ ಮೂಡ್ ಆಫ್ ಪ್ರಾಪಗೇಟಿಂಗ್ ಆಯುರ್ವೇದ. ಅದನ್ನು ಮಾಡ್ತಾ ಬಂದಾದಮೇಲೆ ನನ್ನ ನಿವೃತ್ತಿ ನಂತರ ಇದನ್ನು ಬಿಡಬಾರ್ದು ಅಂತ ಹೇಳಿ ವಿ ರಿಯಲಿ ಕಂಟಿನ್ಯೂಡ್ ಆಯುರ್ವೇದ ಆ್ಯಂಡ್ ದಟ್ ವಿಲ್ ಗೋ ಆನ್. ದಟ್ಸ್ ಎ ನಾನ್ ಸ್ಟಾಪಬಲ್ ಫ್ಯಾಕ್ಟರ್. ಈ ಮಧ್ಯ ನಾನು ಜಿಲ್ಲಾ ಆಯುಷ್ ಅಧಿಕಾರಿ ಆದಾಗ ಕಂಡಿದ್ದು ಒಂದು ನ್ಯೂನತೆ ಏನಂದರೆ, ಇದು ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದಲ್ಲ,
ಆದರೆ ಜಿಲ್ಲಾ ಆಯುಷ್ ಅಧಿಕಾರಿ ಅಂದಾಗ ಅದರಲ್ಲಿ ಯೋಗನೂ ಸೇರುತ್ತೆ. ಮೈಸೂರು ಅನ್ನೋದು ಯೋಗದ ತವರೂರು ಅನ್ನೋದು ಅಂದ್ಕೊಂಡಿರೋದು ಸಹಜ. ಜಗತ್ತಿಗೆ ಇಟ್ ಈಸ್ ಎ ವಾಟ್ ದೇ ಕಾಲ್ ಇಟ್ ಎ ಹಬ್ ಆಫ್ ಯೋಗ ಅಂತ ಕರೀತಾರೆ. ಆದರೆ 65 ಸೆಂಟ್ರಲ್ಲೂ ಒಬ್ಬ ಯೋಗ ಆಚಾರ್ಯ ಅನ್ನೋರು ಯಾರೂ ಇರಲಿಲ್ಲ. ಸೊ ಐ ಕುಡ್ ನಾಟ್ ಇಶ್ಯೂ ಇವನ್ ಎ ಸಿಂಗಲ್ KPME ಸರ್ಟಿಫಿಕೇಟ್ ಫಾರ್ ಎನಿ ಆಫ್ ದ ಯೋಗ ಶಾಲಾಸ್. ಆವತ್ತು ಒಂದು ತೀರ್ಮಾನ ತಗೊಂಡ್ವಿ, ಏನಾದರೂ ನಾವು ಮಾಡಿ ಒಂದು ಯೋಗದ ಬಗ್ಗೆ ಸರ್ಟಿಫಿಕೇಶನ್ ಕೋರ್ಸ್ ವಿಚ್ ಕ್ಯಾನ್ ರಿಯಲಿ ಮೇಕ್ ದ ಯೋಗಾಚಾರ್ಯಸ್ ಎಲಿಜಿಬಲ್ ಟು ಟೀಚ್ ಯೋಗ ಅನ್ನೋದ್ರ ಬಗ್ಗೆ ಮಾಡಿಕೊಂಡ್ವಿ. ಸೊ ಅದು ಇತ್ತೀಚಿನ ದಿನಗಳಲ್ಲಿ ಫಲಕಾರಿಯಾಗಿ ವಿ ಆರ್ ನೌ ಹೆಡಿಂಗ್ ದಿ ಶ್ರೀ 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 ತ್ರಿನೇತ್ರ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ, ವೇರ್ ವಿ ಆರ್ ಗಿವಿಂಗ್ ದ ಸರ್ಟಿಫಿಕೇಶನ್, more than certification, the education regarding yoga which is classically said. ಯಾವ ಒಂದು ವಿಚಾರ ನಾವು ಪತಂಜಲಿ ಯೋಗ ಸೂತ್ರ, ಹಠಯೋಗ, ಘೇರಂಡ ಸಂಹಿತೆ ಮುಖಾಂತರ ನಾವು ಸಾಧಕರಿಗೆ ಕಲಿಸ್ಬೇಕು, ಅದನ್ನು ಕಲಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ನಾನು ಹಾಗೂ ನನ್ನ ಧರ್ಮಪತ್ನಿ ಡಾಕ್ಟರ್ ಮಧುಮತಿ ಅನ್ನೋರು. ಸೊ ದಿಸ್ ಈಸ್ ಹೌ ಅವರ್ ಜರ್ನಿ ಹ್ಯಾಸ್ ಕಮ್ ಟಿಲ್ ದಿಸ್ ಪಾಯಿಂಟ್. ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್. ಇದು ಅವ್ರು ಹೇಳಬೇಕಾದಾಗ 67 ವರ್ಷದ ಪಯಣವನ್ನು ಎಲ್ಲೋ 5 ನಿಮಿಷದಲ್ಲಿ ಹೇಳ್ತೀನಿ ಅಂದರೆ ಅದು ಪೂರ್ಣ ಅಂತೂ ಆಗೋದಿಲ್ಲ. ಅವರ ಮೊದಲೇ ಹೇಳಿದಾಗ ಒಂದು ಪಕ್ಷಿ ನೋಟವನ್ನು ಅವ್ರು ತಂದಿಟ್ರು. ಯಾಕೆ ನಾನು ಮೊದಲ ಪ್ರಶ್ನೆನೇ ಅವರ ತಿರುವುಗಳ ಬಗ್ಗೆ ಪ್ರಶ್ನೆ ಎತ್ತಿದ್ದು ಅಂತಂದರೆ, ಬಹುಶಃ ಅವರು ನಮಗಿಂತ ತುಂಬ ಹಳಬರಾಗಿರ್ಬೋದು, ಹಿರಿಯ ವ್ಯಕ್ತಿಗಳಾಗಿರ್ಬೋದು, 50 ವರ್ಷಗಳ ಹಿಂದಿನ ಪಯಣವನ್ನು ಅವತ್ತು ಹೇಳ್ತಿರ್ಬೋದು. ಆದರೆ ನಮ್ಮ ತರಹನೇ ಅವರು ಅದೇ ಫೇಸಸ್ನ, ಲೈಕ್ ಆಯುರ್ವೇದಕ್ಕೆ ಬಂದಾಗ ನಾವು ಯಾವ ರೀತಿ ಡಿಫಿಕಲ್ಟೀಸ್ನ ಫೇಸ್ ಮಾಡಿದ್ವಿ ಅನ್ನೋದಾಗಲಿ, ಅಥವಾ ಆಯುರ್ವೇದವನ್ನು ಮುಗಿಸಿದ ಮೇಲೆ ನಮಗಾಗುವಂಥ ಗೊಂದಲಗಳ ಬಗ್ಗೆ ಆಗಲಿ, ಅದಾದಮೇಲೆ ಒಂದೊಂದೇ ಹೆಜ್ಜೆಯಲ್ಲಿ ಅವರು ಆ ಇಂಪ್ಲಿಮೆಂಟ್ ಮಾಡಿದಾಗ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅನುಭವದ ಜ್ಞಾನ ತುಂಬ ಗಟ್ಟಿಯಾದ್ದು ಅನ್ನೋ ಅವರ ಒಂದು ನಾಣ್ಣುಡಿ ಆಗಲಿ. ಸೊ ಹೀಗೆ ಅನೇಕ ಅವರ ತಿರುವುಗಳನ್ನು, ಜೊತೆಗೆ ಅವರು ಯೋಗದ ಬಗ್ಗೆ ಹೇಳಿದ್ದು, ಅಂದರೆ ನಾವು ಅಂದ್ಕೊಂಡಿದ್ವಿ ಯೋಗವನ್ನು ಮೈಸೂರು ಸಾಂಸ್ಕೃತಿಕ ನಗರಿ ಯೋಗದ ಹಬ್ಬ ಅಂತ, ಆದರೆ ಸರದ ಕಾಂಟ್ರಿಬ್ಯೂಷನ್ ಅಲ್ಲಿ ಎಷ್ಟಿದೆ ಅನ್ನೋದಾಗಲಿ, ಅವರು ಜಿಲ್ಲಾ ಆಯುಷ್ ಅಧಿಕಾರಿ ಆದಾಗ ಒಂದು ಆಯುರ್ವೇದವನ್ನು ಪ್ರೊಪೋಗೇಟ್ ಮಾಡೋದಕ್ಕೆ ತಗೊಂಡಂಥ ಅವರ ದಿಟ್ಟ ಹೆಜ್ಜೆಗಳಾಗಲಿ, ಅದೆಲ್ಲದನ್ನ ನಾವು ಇವತ್ತು ತಿಳ್ಕೊಂಡ್ವಿ. ಸೊ ಅದಕ್ಕೆ ಸರ್ಗೆ ಮತ್ತೊಮ್ಮೆ ನಾವು ನಮ್ಮ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಪ್ರಶ್ನೆ ಏನು ಅಂದರೆ ಸರ್, ಇದು ನಿಜವಾಗ್ಲೂ ನನಗೆ ಅಚ್ಚರಿ ಮೂಡಿಸಿದಂಥದ್ದು, ಇವತ್ತಿನ ಎಲ್ಲ ಯುವಕರಿಗೆ ಇದು ಬೇಕಾಗಿರುವಂಥ ವಿಷಯ ಅಂತ ನಾನು ಅಂದ್ಕೊಳ್ತೀನಿ.